ಸೊ ಹಲೋ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಬೆಳಗಿನ ಶುಭೋದಯಗಳು ನೋಡ್ತಾ ಇರೋರ್ಗೆ, ಸಂಜೆ ನೋಡ್ತಾ ಇರೋರ್ಗೆ ಗುಡ್ ನೈಟ್, ಮಧ್ಯಾಹ್ನ ನೋಡೋರ್ಗೆಲ್ಲ ಗುಡ್ ಆಫ್ಟರ್ನೂನ್. ಮೂರು ಒಂದೇ ಸಲ ಹೇಳ್ತಿದ್ದೀನಿ. ವಿಡಿಯೋ ಬೇಗ ನೋಡ್ಕೊಳ್ರಿ. ನಾನೇ ಅಪ್ಲೋಡ್ ಮಾಡೋದು ಎಷ್ಟೊತ್ತಾತ ಗೊತ್ತಿಲ್ಲ. ಬೆಳಗಿನ ಜಾವ ಈ ರೀತಿ ಇದೆ ರೋಡು. ಫೀಲ್ಡ್ ವರ್ಕ್ ಹೊರಟಿದೀವಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆ ಪ್ಲೇಸ್ ನ ಈಗ್ಲೇ ಹೇಳ್ಬೋದು, ಅದೊಂದು ಅದ್ಭುತಕಾರಿ ಸ್ಥಳ. ನೀವೆಲ್ಲ ವಿಡಿಯೋದಲ್ಲಿ ನೋಡ್ಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ನಮ್ ಜೊತೆ ಬರ್ತಿರೋರ್ಗೆಲ್ಲ ಗೊತ್ತು, ನಾವ್ ಇಬ್ರೇ ಹೋಗ್ತಾ ಇಲ್ಲ, ಇಡೀ ನಮ್ ಕಾಲೇಜು ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲ ಹೋಗ್ತಿದ್ದೇವೆ. ಸರ್ರಿ ಹಾಕಿರೋದು ನೋಡೋಣ. ಈ ಹುಡುಗರು ಬರ್ತಾರೆ, ಹುಡುಗರು ಬಂದಾಗ ಮತ್ತೆ ತೋರಿಸ್ತೀನಿ. ಆಲ್ರೆಡಿ ಬಸ್ ಹತ್ತಿದ್ವಿ, ಎಲ್ರು ಕೂತಿದ್ದಾರೆ ನೋಡಬಹುದು. ಕಾಣಿಸ್ತಾರೆ ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ಈ ಕಡೆ ನೋಡಿ, ಎಲ್ಲ ಅವ್ರವ್ರ ಜೋಡಿ ಜೊತೆ ಕೂತಿದ್ದಾರೆ. ಇಲ್ಲಿ ನಾವಿಬ್ರು ಸಿಂಗಲ್, ಈ ಕಡೆ ಇಲ್ಲಿ ಇಲ್ಲೊಂದು ಸಿಂಗಲ್. 2000 years later. ಈ ಯಥಾ ಪ್ರಕಾರ ನಾವ್ ಹೊಂದ್ಕೊಂಡಂಗೆ ಏನು ಆಗಲ್ಲ. ಇದು ಸಹ ಅಷ್ಟೇನೆ. ಟೈಮಿಂಗ್ ಸೆನ್ಸ್ ಅಂತೂ ಮೇಂಟೈನ್ ಮಾಡಕ್ ಆಗದೇ ಇಲ್ಲ. ಬಸ್ ಕರೆಕ್ಟ್ ಆಗಿ ಬಂದ್ವು, ಬಸ್ ಕರೆಕ್ಟ್ ಆಗಿ ಬರ್ಲಿಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಾವೇನ್ ಮಾಡಕ್ಕಾಗಲ್ಲ. ಅದು ಬೆಳಗಿನ ಜಾವ 6 ಗಂಟೆಗೆ ಹೊಲ್ಟಾರೆ, ಬಂದಿರೋದು 1 ಗಂಟೆಗೆ. ಅದು ಏನ್ ಅಲ್ಲಿ ಕಾಣಿಸ್ತಿದೆ ನೋಡ್ರಿ. ಅದೇ ಅದನ್ನ ನೋಡಕ್ಕೆ ಬಂದಿರೋದು ನಾವು. ಇದನ್ನ ನೋಡಕ್ಕೆ ಬಂದಿರೋದು. ಅಲ್ಲಿ ನೋಡಕ್ ಬಂದಿದೀವಿ. ಇದೇ ನಮ್ ಕಾಲೇಜ್ ಗ್ರೂಪ್. ಇವರೆಲ್ಲ ಹೇಳಿದ್ ಮಾತಿ ಕೇಳಲ್ಲ ಒಬ್ರು. ಎಲ್ಲನ ಪಾಪ ಯಾವ್ದಾರು ಮಾಡಕ್ ಹೋಗ್ಬೇಕು ಅನ್ಸುತ್ತೆ ಇವ್ರು. ಇದು ನೋಡಿ ಹೆಂಗಿದೆ, ಸಗಲಾಗಿತ್ತಲ್ಲ. ಬಂದಿರೋ ಪ್ಲೇಸ್ ಇದೆ ನೆಡ್ಗಲ್ ಬೆಟ್ಟ, ನೋಡ್ಕೊಂಬಿಡಿ. ಅಲ್ಲಿಗೆ ಹೋಗ್ಬೇಕು ನಾವೀಗ ಹತ್ಕೊಂಡು. ಇದ್ ನಮ್ಮಿಂದ ಸಾಧ್ಯನಾ? ಯಾಕ್ರಲ್ಲ ನೋಡ್ರಿ ಹೆಂಗೈತೆ ಕೋಟೆಗಳು. ಹೆಬ್ಬಾಗ್ಲ ಮಚ್ಚ ಇದು. ಇದೊಂದು ಇದಲ್ವ, ಇಲ್ಲಿಂದ ಎಂಟ್ರೆನ್ಸ್. ಅದು ಫಸ್ಟ್ ಸ್ಟೆಪ್ ಕೋಟೆ ಇದು. ಹೆಬ್ಬಾಗ್ಲಿದೆ ಫಸ್ಟ್ ಅಲ್ವಾ? ಎಷ್ಟು ಐತಿ ಇದು ಕೋಟೆ? ಎಷ್ಟು ಸುತ್ತೈತೆ? ನಿಧಾನ ಮಾಡ್ತಾ ಇಲ್ಲ. ಮೊಬೈಲ್ ಎಲ್ಲ ಬಿಟ್ಟು ಹೋಗ್ಬೇಕಾಗ್ತೆ. ಬನ್ನಿ ಏನ್ ಸಾಂಗುರು. ಸಕ್ಕತ್ತ ಕಾಣ್ತಿಲ್ಲ, ಎಲ್ಲ ಮಕ್ಕಳ ಎಣ್ಣೆಗೆ ಹೋಗಿ. ನಾವ್ ಅಲ್ಲಿಂದ ಬಂದ್ಮೇಲೆ ಫಸ್ಟ್ ಈ ದೇವಸ್ಥಾನ ನಮಗೆ ಸಿಗುತ್ತೆ. ದೇವಸ್ಥಾನ ಬೆಟ್ಟ ಅಲ್ಲಿದೆ. ಇನ್ನು ಇಲ್ಲಿಂದ ಬಂದಾದ್ಮೇಲೆ ಈ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಹೆಸರು ಏನಪ್ಪ? ದೇವಸ್ಥಾನ ಹೆಸರೇನ? ಜೈನ ದೇವಾಲಯ. ಮತ್ತೆ ಅದೇ ದೇವಸ್ಥಾನ ಅಲ್ಲಿರೋದೊಂದು ನೋಡ್ರಿ, ಅಲ್ಲೊಂದ್ ದೇವಸ್ಥಾನ ಐತಿ, ಇಲ್ಲೊಂದ್ ದೇವಸ್ಥಾನ, ಇಲ್ಲೂ ಒಂದ್ ದೇವಸ್ಥಾನ, ಇಲ್ಲೊಂದು. ಅದೆಷ್ಟ ಇನ್ನು ಇಲ್ಲಿ ನಾವ್ ಹತ್ಬೇಕಾರದ ಬೆಟ್ಟನ. ಅಲ್ಲಿ ಫುಲ್ಲು ಟಾಪು. ಫಸ್ಟ್ ಎಂಟ್ರಿ ಕೊಟ್ಟಿದ್ದಂಗೆ ನೋಡ್ರಿ ಹೆಂಗಿದೆ ಶಾಸನ. ಫೀಲ್ಡ್ ವರ್ಕ್ ಬಂದಿರೋದು ಇದಕ್ಕೋಸ್ಕರನೇ. ಹೆಂಗಿತ್ತ ಮಚ್ಚ? ಸೂಪರ್ ಮಚ್. ಇದು ವಿಶೇಷವಾಗಿ ಮಹಿಳೆಯರು ಹೋರಾಟ ಮಾಡಿರೋದು. ಹೌದಾ? ಎಲ್ಲ ಮಹಿಳೆಯರೇ ಇರೋದಪ್ಪ, ಎಲ್ಲ ಮಹಿಳೆಯರೇ ಇರೋದು ಇದಾಗೆ. ಇಲ್ಲೊಂದು ಶಾಸನ ಇದೆ. ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದು. ಆ ರೋಡಿಂದ ಬಂದಿದ್ದು ಹೊತ್ಕೊಂಡು ಹಿಂಗಾಸ್. ಇಂಥ ಮೆಟ್ಲುಗಳಿಂದ ಹೋಗ್ಬೇಕು ನಡ್ಕೊಂಡು ಅಂತಂದ್ರೆ ಹೆಂಗಿರತ್ತೆ. ಬನ್ನಿ 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 ಫ್ರೆಂಡ್ಸ್, ಬನ್ನಿ ನಾನು ಬೆಟ್ಟವನ್ನ ತೋರಿಸ್ತಿದ್ದೀನಿ.
ಹಾ ಇಲ್ಲ ಇದೇ ಆರಾಮು ಹತ್ತೋಕೆ ಅಲ್ಲೇ ಸುಸ್ತಾಗ್ತೈತೆ ಆಗ್ತಿಲ್ಲ. ಈಗ ಹಿಂಗ್ ಅಂದ್ಬಿಟ್ರೆ ಸುಸ್ತಾಗ್ತೈತಿ ಅಂತ. ನನ್ನ ಬ್ಯೂಟಿ ನನ್ನಂತ ಪರ್ಸನಾಲಿಟಿ ಯಾವನಾದ್ರೂ ಒಬ್ಬ ಕೋತಿ ನನ್ನ ಮಗ ಇಲ್ಲಿದ್ದಾನ ತೋರಿಸ್ಬಿಡೆ. ಇವನು ಒಬ್ಬ ಕೋಟೆ ಡೋರ ಬಾಗಿಲು ಮೊದಲಿದೆ. ಸೇಮ್ ಸೇಮ್ ಬರ್ತಿ ಪ್ಲಾನ್. ಥ್ಯಾಂಕ್ ಯು ನನಗಿಡಿ. ಇದು ಫಸ್ಟ್ನೇ ದ್ವಾರ ಬಾಗಿಲು. ಇಲ್ಲೊಂದಿದೆ ನೋಡಿ. ಇದೇನಿದು ರಹಸ್ಯವಾದ ತಾಣ, ಅದೇನಂತ ಏನಂತ ಗೊತ್ತಾಗ್ತಿರ್ಲಿಲ್ಲ. ಹಾ ಎಂಟ್ರ್ ಆದಷ್ಟೊತ್ತಿಗೆ ದ್ವಾರ. ಇಲ್ಲಿಂದ ಎಂಟ್ರು ಇನ್ನು ಸತತ 2 ಗಂಟೆ ಹಿಂಗೆ ನಡ್ಕೊಂಡು ಹೋದ್ರೆ ನಾವು ಟಾಪ್ಗೆ ಹೋಗೋದು. ಇಂತ ಸ್ಟೆಪ್ಸ್ ಮುಖಾಂತರ ಹೋಗ್ತಿದೀವಿ. ನೆಕ್ಸ್ಟ್ ಇಂತ ದಾರಿನೂ ಇರೋಲ್ವಂತೆ, ಅಂತ ದಾರಿಲಿ ನಾವು ಹೋಗ್ಬೇಕಾಗಿರೋದು. ಮಳೆ ಬಂದ ಸಮಯದಲ್ಲಿ ಫ್ಲಡ್ಡಿಂಗ್ ಆಗಿ ನೋಡ್ರಿ ಹಿಂಗೆಲ್ಲ ಈ ರೀತಿ ಆಗಿದೆ ದಾರಿಲೆಲ್ಲ. ಹುಷಾರಾಗೆ ಬರೋಂತಾರ ನೋಡ್ಕೊಂಡ್ ಬರ್ಬೇಕು. ಇಲ್ಲಿ ನೋಡ್ರಿ ದಾರಿಯಲ್ಲಿ ಎಷ್ಟೆಷ್ಟು ಸಣ್ಣದಾಗಿದ್ದಾವೆ. ಈ ತಂತಿ ಬೇಲಿಗಳೆಲ್ಲ ನಿಮ್ಮನ್ನ ಸ್ವಾಗತ ಮಾಡ್ತವೆ. ನೋಡಿ ಅಲ್ಲಿ ಐತೆ ಕೋಟೆ. ಇನ್ನು ಇಲ್ಲಿ ಹೋಗ್ತಾ ಇದೀವಿ ನಾವು. 5% ಭಾಗದಷ್ಟು ಹತ್ತಿಲ್ಲ ಕೋಟೆನ. 2 ಅವರ್ ಬೇಕು ಅಂತ ಹೇಳಿದ್ದಾರೆ ನೋಡಿ. ಇಲ್ಲೊಂದ್ ಐತೆ, ಇಲ್ಲೊಂದ್ ಬಾಗ್ಲು ತರ. ಇದೇನು ಅಂತ ಗೊತ್ತಾಗ್ತಿಲ್ಲ. ಇಲ್ಲೊಂದ್ ಬಾಗ್ಲು ತರ ಕಾಣಿಸ್ತೈತೆ. ಇಲ್ಲೊಂದ್ ಏನೋ ಒಂದ್ ರೀತಿ ಇದೆ ನೋಡಿ. ಇಲ್ಲೊಂದೆಲ್ಲ ಕೋಟೆ ತರ ಇದೆ. ಇಲ್ಲಿಂದ ಬರೋದು ಎಂಟ್ರಿ. ಅದೇನ್ ಕಾಣ್ತಿದೆ ಅದು ಮದ್ದುಗುಂಡುಗಳನ್ನ ಯುದ್ಧ ಸಮಯದಲ್ಲಿ ಇಡುವಂತ ಸ್ಥಳವಾಗಿತ್ತು. ಮತ್ತೆ ಸೈನಿಕರು ಅಡಗಿಸ್ಕೊಳ್ತಿದ್ದ ತಾಣ ಅಂತೆ ಅದು. ಇಲ್ಲೊಂದ್ ಯಾರೋ ದೇವಸ್ಥಾನ ಕಂಡು ಬಂದಿದೆ. ಫುಲ್ ಮೇಲೆಲ್ಲ ಕಸ ಬೆಳ್ಕೊಂಡಿದೆ. ಅದ್ ಏನಿದೆ ಅಂತ ಗೊತ್ತಿಲ್ಲ. ಒಟ್ಟಿನ ದೇವಾಲಯನೇ. ಅಲ್ಲಿ ಧ್ಯಾನಕ್ಕೋಸ್ಕರ ಜಾಸ್ತಿ ಸಮಯವನ್ನ ಅಲ್ಲೇ ಜಾಸ್ತಿ ಕಳೀತಾ ಇದ್ದಿದ್ರಂತೆ ಅವರು. ಇವತ್ತು ಮಣ್ಣು ಮಿಶ್ರಿತವಾಗಿ ಕಟ್ಟಿದ್ದಾರೆ. ಅದರಲ್ಲಿ ಜಲ್ಲಿ ಮತ್ತೆ ಬಳಸಿದಂತಹ ಕೆಲವು ಸಣ್ಣ ಸಣ್ಣ ಕಲ್ಲು ಸಹ ಬಳಸಿ ಅದನ್ನು ಇಟ್ಟಿಗೆ ರೂಪದಲ್ಲಿ ಒಂದು ಶೇಪ್ ಕೊಟ್ಟು ಕಲ್ಲನ್ನ ತಳಪಾಯವಾಗಿ ಬಳಸಿ ಮೇಲೆ ಇಟ್ಟಿಗೆಯನ್ನು ಬಳಸಿರೋದು ನಾವು ಇಲ್ಲಿ ಕಾಣಬಹುದು. ಅದೇ ರೀತಿ ನಾವು ಇಲ್ಲಿ ಅರಮನೆ ಸಹ ಮಣ್ಣಿನಿಂದ ನಿರ್ಮಾಣ, ಅಂದ್ರೆ ಮಣ್ಣಿನ ಅರಮನೆಯನ್ನು ನೋಡಬಹುದು. ಈ ಕೋಟೆ ನೋಡ್ತಾ ಇದೀರಲ್ಲ, ಇದು 2ನೇ ಹಂತದಲ್ಲಿ ಕಟ್ಟಿರೋ ಕೋಟೆ ಆಗಿದೆ. ಇದನ್ನ ಸೇರ್ ಮಣ್ಣಿಂದ ಕೊಟ್ಟಿದ್ದಾರೆ. ಮಳೆಗೆ ಹೆಚ್ಚು ದಿನ ಬಾಳದಲ್ಲೇ ಬಿದೋಗಿರೋಂಥದ್ದು. ಆದ್ರಲ್ಲೂ ಅದು ಆಗಿನ ಕಾಲದಲ್ಲಿ ಚೆನ್ನಾಗಿತ್ತು. ಈಗ ಎಲ್ಲ ಕೆಡಿಸ್ಬಿಟ್ಟವ್ರೆ. ಮುಗಿತಿರೋ ಒಂದ್ ಬಂಗಿ ಇದೆ, ಮತ್ತೆ ನಂದಿ ಇದೆ, ಒಂದ್ ಶಿವಲಿಂಗ ಇದೆ ಮೇಲೆ. ಆ ಕೋಟೆ ಅಲ್ಲಿಗೆ ತಲುಪಬೇಕು ನಾವು. ಇನ್ನು ಇಲ್ಲಿದೀವಿ. 2ನೇ ಮೆಟ್ಲಿಕೆಗಳು ಈ ರೀತಿ ಇದಾವೆ. ಅಲ್ಲೊಂದು ಈ ರೀತಿಯಾಗಿ ಮೆಟ್ಲಿಕೆಯನ್ನು ಬಳಸ್ಕೊಂಡಿದ್ದಾರೆ. ಇಲ್ಲೇ ಬಂದ್ವಲ್ಲ ನೋಡಿ, ಅಲ್ಲಿ ಕಾಣ್ತಿದೆ ಅದು ದೇವಸ್ಥಾನ. ಇನ್ನೊಂದ್ ದೇವಸ್ಥಾನ ಅಲ್ಲಿದೆ. ಅಲ್ಲಿಂದ ಬಂದಿದ್ ನಾವು ನಡ್ಕೊಂಡು ಈ ವೈಟಿಗೆ ಬಂದಿದ್ದೀವಿ. ಇನ್ನು ತುಂಬಾ ನಡೆಯೋದಿದೆ. ಭಗವಂತ ಇಲ್ಲಿ ನೋಡಿಲ್ಲ ಹೆಂಗತ್ತದ ಇದನ್ನ. ಅದೇ ಇಷ್ಟೇ ಹುಡುಗರ ಸಾಹಸ ಮಾಡೋದಂದ್ರೆ ಅಲ್ಲ. ಹೆಂಗೈತೆ ರಸ್ತೆ. ಅಬ್ಬಾ ಹೆಂಗೈತೆ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿದೆ. ಕೋಟೆ ಎಲ್ಲ ಚೆನ್ನಾಗಿದೆ. ಹೆಂಗಿದೆಪ್ಪ ಕಂದ? ತುಂಬಾ ಚೆನ್ನಾಗಿದೆ. ಹಳೆ ಕಾಲದಲ್ಲಿ ಇಲ್ಲೆಲ್ಲ ಕೋಟೆ ಕಟ್ಸಿದೀವಿ. ನಾವೇ ಕಟ್ಸಿದೀವಿ ಅಂತ ಹೇಳಕ್ಕೆ, ಯಾಕಂದ್ರೆ ನಾವು ಕರ್ನಾಟಕದವ್ರು ಅಂತ ಹೇಳಿದ್ಮೇಲೆ ನಾವು ಕಟ್ಸಿದ ಹೇಳಕ್ಕೆ, ಕನ್ನಡಿಗರ ಸ್ವಾಭಿಮಾನಿಗಳು ಹೇಳೋದಕ್ಕೆ ಇದೊಂದು ಉದಾಹರಣೆ. ಪಕ್ಕ ಅಕ್ಕ ಮಾತಾಡಲ್ಲ. ಕೋಟೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಚೆನ್ನಾಗೈತೆ. ಕೊಟ್ಟಿ ಎಡಿಟ್ ಮಾಡು. ಇನ್ನು ಹಂಗೆ ಹಾಕ್ತೀನಿ. ಈ ಬೆಟ್ಟ ಹತ್ಬೇಕಾದ್ರೆ ಸುಮಾರು ದಾರಿಗಳಿದಾವೆ. ಇದು ಬೇರೆ ದಾರಿ. ನಾವ್ ಈ ಕಡೆಯಿಂದ ಈ ದಾರಿಯಿಂದ ಬಂದಿದ್ದು. ಸುಮಾರು ದಾರಿಗಳಿದಾವೆ. ಇಲ್ಲೇ ಲೋಕಲ್ ಅಲ್ಲಿ ಕೇಳಿದ್ರೆ ಯಾವ ದಾರಿ ಹತ್ರ ಅಂತ ಅವ್ರು ಹೇಳ್ತಾರೆ. ಅದನ್ನ ನೀವು ತಿಳ್ಕೊಂಡು ಹತ್ತಿದ್ರೆ ಉತ್ತಮ. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗತ್ತೆ. ನೋಡ್ಬೋದು ಇಲ್ಲಿ ಜಾಸ್ತಿ ಇದಾವೆ ಈ ಬೆಟ್ಟದಲ್ಲಿ. ನೋಡಲ್ಲಿ ಎಷ್ಟು ಕಷ್ಟ ಐತೆ ಅಂತ ಹತ್ತದ. ಈ ಹಂತದಲ್ಲಿ ಇದೆ ಹತ್ತೋದು. ಬಹಳ ಶ್ರಮ ಪಡ್ತಾ ಇದೀವಿ ಹತ್ತಕ್ಕೆ. ಇವ್ ನೋಡ್ರಿ ಅಲ್ಲೆಲ್ಲ ಗುಂಡಿ ತರ ಬಿದ್ದಿದೆ. ಕರಡಿ ಮಲ್ಗೋಕೆ ಮಾಡ್ಕೊಂಡಿರೋ ಜಾಗ ತರ ಇದೆ ಮಾತ್ರ. ಇಲ್ಲಿ ಈ ಮಳೆ ಬಂದಂತ ಸಮಯದಲ್ಲಿ ಬೆಟ್ಟದಿಂದ ನೀರು ಹರ್ಬರ್ತಿರೋ ಸ್ಥಳ ಅನ್ಸುತ್ತೆ. ಕೊರ್ದಿರೋ ಗುರ್ತು ಕಾಣ್ತಾ ಇದೆ, ಕಲ್ಲೆಲ್ಲ ಕೊರ್ದಿರೋ ಗುರ್ತು. ಕೋಟೆ ಎತ್ಕೊಂಬಂದಾದ್ಮೇಲೆ ಇದು 3ನೇ ದ್ವಾರ ಬಾಗಿಲು. ನೋಡ್ಬೋದು ನೀವು. ಸುಮಾರು 6 ಅಡಿ ಇದೆಯಂತೆ. ಅರ್ಧ ಹತ್ತಿದೀವಿ. ಎಲ್ಲ ಫುಲ್ ರೆಸ್ಟ್ ತಗೊಂತ ಇದಾರೆ.
ವೀರ ಮಹಿಳೆಯರು ಕೆಳಗೊಂದ್ ವೀರಗಲ್ಲು ಶಾಸನ ನೋಡ್ಬಿಟ್ಟು ಹುಮ್ಮಸ್ಸಿಂದ ಹೋಗ್ತಾ ಇದ್ದಾರೆ. ಈಗ ನೋಡಿ ಅಲ್ಲಿಂದ ಬಂದಿರೋದು ಎಷ್ಟೋ ಸಮಯದ ನಂತರ ಹತ್ತಾದ್ಮೇಲೆ ನೋಡ್ರಿ ಈ ರೀತಿ ಇದೆ. ಇಲ್ಲಿಂದ ನೆಕ್ಸ್ಟ್ ಮೆಟ್ಲಿಕ್ಕೆ ಇಲ್ಲ, ಹಿಂಗ್ ಬಂಡೆ ಏರ್ಕೊಂಡೆ ಹತ್ಬೇಕು. ನೋಡ್ರಿ ಅಲ್ಲಿ ಕಾಣ್ತಿದ್ಯಲ್ಲ ಅದೇ ಕೋಟೆ, ಅಲ್ಲಿ ಟಾಪ್ ಸ್ವಲ್ಪ ಕಡೆ ಸಿಗುತ್ತೆ. ಅಲ್ಲೇ ಒಂದ್ 50% ಹತ್ತಿದೀವಿ, ಇನ್ನೊಂದು 50% ಇದೆ. ಅದನ್ನ ಸ್ವಲ್ಪ ಹತ್ಬಿಟ್ರೆ ಮುಗ್ದೋಗ್ಬಿಡುತ್ತೆ. ಈಗಿಂದ ಇರೋದು ಹೆವಿ ಕಷ್ಟ, ನೋಡ್ಬೇಕು ಯಾವ ರೀತಿ ಹತ್ತೋದು ಅಂತ. ಹತ್ ಬನ್ನಿ. ಕೋಟೆ ಅರ್ಧ ಭಾಗಕ್ಕೆ ಬಂದಾದ್ಮೇಲೆ ಇಲ್ಲಿ ಯಾವ್ದೋ ರೀತಿ ಒಂದ್ ರೀತಿ ಏನಿದ್ ಮಚ್ಚ, ಇದು ಸೈನಿಕರು ತಂಗುದಾಣ ರೀತಿ ಕಾಣಿಸ್ತಿದೆ. ಯಾರೋ ಒಂದ್ ಪಾರೆ ಇದೆ ದೇವ್ರದ್ದು. ಅಲ್ಲಿಂದ ನೋಡ್ರಿ ಒಂದ್ ಸುರಂಗ ತರ ಕಾಣಿಸ್ತಿದೆ. ಇಲ್ಲಿಂದ ಎಲ್ಲಿಂದ ಹೋಗ್ಬೋದು, ಬಾಡಕಣಪ್ಪ ಒಳಕೋಲ್ ಇಲ್ಲಿ ಏನೋ ಕರಡುಗಳೆಲ್ಲ ಮಲ್ಕೊಂಡ ವಾಸಸ್ಥಾನ ತರ ಐತೆ. ಇಲ್ಲೇನೋ ಈತ್ಕೊಳ ಸಂಧಿ ಪೂರ್ತಿ ಫುಲ್ ಎಲ್ಲ ಕತ್ಲಿದೆ. ಇದು ಮೋಸ್ಟ್ಲಿ ಇತ್ತೀಚಿನ ದಿನದಲ್ಲಿ ಕರಡಿಗಳು ಮನ್ಕೊಂಡ್ತವೆ ಅನ್ಸುತ್ತೆ. ಅಲ್ಲಿಂದ ಒಟ್ನಾಗ ಏನೋ ಸುರಂಗ ತರ ಕಾಣಿಸ್ತಾ ಇದೆ. ಇದು ಸುರಂಗ ಮಾರ್ಗ ಅರ್ಧ ಇದಕ್ ಬಂದ್ಮೇಲೆ ಕಾಣಿಸುತ್ತೆ ಈ ರೀತಿ. ಆಲ್ರೆಡಿ ನಾವು ಹೊತ್ಕೊಂಡ್ ಬಂದಿದೀವಿ ಒಂದು 70%. ಇನ್ನೊಂದು ದ್ವಾರಬಾಗ್ಲು ಸಿಕ್ಕಿದೆ ನಮ್ಗೆಲ್ಲ. ಇದು 4ನೇ ದ್ವಾರಬಾಗ್ಲು. ಒಂದಷ್ಟು ಜನ 5 ಸುತ್ತಿನ ಕೋಟೆ ಅಂತಾರೆ, ಒಂದಷ್ಟು ಜನ 7 ಸುತ್ತಿನ ಕೋಟೆ ಅಂತಾರೆ. ನಮಗೆ ಆಲ್ರೆಡಿ 4 ಬಾಗ್ಲು ಸಿಕ್ಕಿದಾವೆ. ನಮ್ ಪ್ರಕಾರ ಒಂದ್ 5 ಇಲ್ಲ ಅಥವಾ 7 ಸುತ್ತಿನ ಕೋಟೆ ಅನ್ಸುತ್ತಿದ್ದು. 4ನೇ ದ್ವಾರಬಾಗ್ಲು ಇದು. ನೋಡೋಣ ಮುಂದೆ ಇನ್ನು ಎಷ್ಟು ಸಿಗ್ತವೆ ಅಂತ ದ್ವಾರಬಾಗ್ಲುಗಳು. ಬಂದ ನಂತರ ಸ್ವಲ್ಪ ಸಮಯದಲ್ಲಿ ಈ ರೀತಿ ಒಂಥರ ಕೋಟೆ ಕಾಣ್ತಿದೆ. ಅಲ್ಲೊಂದ್ ಸ್ವಲ್ಪ ನಾಶವಾಗಿದೆ, ಇನ್ನೊಂದ್ ಸ್ವಲ್ಪ ಇದೆ ನೋಡ್ರಿ. ಈ ರೀತಿ ಇದೆ, ಅದು ದೂರ ಹತ್ತಿದೀವಿ ನೋಡಿ. ಈ ರೀತಿ ಕಾಣುತ್ತೆ ಇಲ್ಲಿಂದ ವ್ಯೂ ನೋಡಿ. ಅಲ್ಲೊಂದ್ ಸಣ್ಣ ಕೋಟೆ ತರ ಕಾಣ್ತಾ ಇದೆ, ಅಲ್ಲೊಂದ್ ಸ್ವಲ್ಪ ಹಾಳಾಗಿದೆ. ಈ ರೀತಿಯಾಗಿ ಕಾಣುತ್ತೆ ವ್ಯೂ. ಅಲ್ಲಿ ಇನ್ನೂ ಹತ್ತಾ ಇದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಡಿಫಿಕಲ್ಟ್ ಆಗ್ತಿದೆ ಹೊರತು ಈಸಿ ಅಂತೂ ಇಲ್ಲ. ಮಾತ್ರ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಅನ್ಬೋದು. ಎಸ್ಪೆಷಲಿ ಹಿಸ್ಟ್ರಿ ಸ್ಟೂಡೆಂಟ್ಗಳು ಮಸ್ಟ್ ಅಂಡ್ ಶುಡ್ ನೋಡ್ಲೇಬೇಕಾದ ಪ್ಲೇಸ್ ಇದಾಗಿದೆ. ಎಲ್ಲ ಫುಲ್ ರೆಸ್ಟ್ ತಗೊಂತವ್ರೆ ಪಾಪ. ಆಗ್ಲಿಂದ ನಡ್ಕೊಂಬಂದು ಅಲ್ಲಿಂದ ನಡೆಯಕ ದೇವಸ್ಥಾನ ಕಾಣ್ತಿದ್ದು, ಅಲ್ಲಿಂದ ನಡ್ಕೊಂಬಂದಿದ್ದು ಇಲ್ಲಿ ತಕ ಬಂದಾರೆ. ಎಲ್ಲ ಪಾಪ ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ. ಇಷ್ಟು ಸುಂದರವಾದ ಕ್ಷಣದಲ್ಲೂ ಅಂತ ಫೋಟೋ ಶೂಟ್ ನನ್ನ ಮಕ್ಳು ಇರ್ತಾರೆ ನಿಮ್ ಗ್ಯಾಂಗ್ ಅಲ್ಲಿ, ಅಂತಾರೆ ಟ್ಯಾಗ್ ಮಾಡ್ರಿ. ಎರಡನೇ ವಿಡಿಯೋ, 2ನೇ ದಿನ ನೋಡ್ರಿ.